ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ ನಿನ್ನೆಯಷ್ಟೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಅತ್ಯಂತ ಕಠಿಣ ಜೈಲಿನಲ್ಲಿ ಒಂದಾಗಿರತಕ್ಕಂಥ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕಂಬಿ ಹಿಂದೆ ತಳ್ಳಲ್ಪಟ್ಟಿರತಕ್ಕಂಥ ದಾಸ ಸಾಮಾನ್ಯ ಖೈದಿಗಳಂತೆ ದಿನವನ್ನು ಕಳೆಯಬೇಕು ಇನ್ನು ಮುಂದೆ. ಹಾಗಿದ್ರೆ ಆರೋಪಿ ನಟ ದರ್ಶನ್ ಮೊದಲ ದಿನ ಏನೆಲ್ಲ ಊಟ ಮಾಡಿದ್ರು, ಹೇಗಿತ್ತು ಮೊದಲ ದಿನದ ಜೈಲು ವಾಸ ಅಂತ ನೋಡೋಣ ಬನ್ನಿ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ರಾತ್ರಿ ಕಳೆದ ನಟ ದರ್ಶನ್. ಮೊದಲ ದಿನದ ಜೈಲು ವಾಸ, ಸೆಲ್ನಲ್ಲಿ ದಾಸನ ಚಡಪಡಿಕೆ. ರಾತ್ರಿ ಗ್ರಾಮ್ ಲೆಕ್ಕದಲ್ಲಿ ಊಟ ಕೊಟ್ಟ ಜೈಲಾಧಿಕಾರಿಗಳು. ಜೈಲು ಸಿಬ್ಬಂದಿ ನೀಡಿದ ಹಾಸಿಗೆಯ ಮೇಲೆ ಮಲಗಿದ ದಾಸ. ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಅತ್ಯಂತ ಕಠಿಣ ಜೈಲಿನಲ್ಲಿ ಒಂದಾಗಿರುವ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ರಾತ್ರಿ ಕಳೆದಿದ್ದು ಪರಪ್ಪನ ಅಗ್ರಹಾರದಲ್ಲಿ ರಾಜನಂತಿದ್ದ ದಾಸ ಇಲ್ಲಿ ಸಾಮಾನ್ಯ ಖೈದಿಗಳಂತೆ ದಿನವನ್ನ ದೂಡಿದ್ದಾರೆ. ನಿನ್ನೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ದರ್ಶನ್ ಕರೆತರಲಾಗಿತ್ತು. ಬಳ್ಳಾರಿ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ ಸೆರೆಯಾಗಿದ್ದಾರೆ. ನಿನ್ನೆ ಬೆಳಗ್ಗೆ ತಿಂಡಿಯನ್ನು ತಿನ್ನದೆ, ಮಧ್ಯಾಹ್ನ ಊಟವನ್ನು ಸೇವಿಸದೆ ಆರೋಪಿ ದರ್ಶನ್ ಮೌನಕ್ಕೆ ಜಾರಿದ್ರು. ಹೊಸ ಸೆಲ್ ಅನ್ನ ನೋಡಿ ದಾಸ ಕಕ್ಕಾಬಿಕ್ಕಿಯಾಗಿದ್ರು. ಹಾಗಾದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಹೇಗೆ ಕಾಲವನ್ನ ಕಳೆದ್ರು, ದರ್ಶನ್ ಇರೋ ಸೆಲ್ನಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಳ್ಳಾರಿ ಜೈಲಿನಲ್ಲಿ ದಾಸ. ನಿನ್ನೆ ಮಧ್ಯಾಹ್ನ ಊಟ ನಿರಾಕರಣೆ, ಮೌನಕ್ಕೆ ಶರಣಾಗತಿ. ಜರ್ನಿಯಲ್ಲಿ ಬಳಲಿದ್ರಿಂದ ಕೆಲ ಹೊತ್ತು ನಿದ್ದೆ ಮಾಡಿದ ದಾಸ. ನಿನ್ನೆ ರಾತ್ರಿ 7 ಗಂಟೆಗೆ ಜೈಲಿನ ಮೆನು ಪ್ರಕಾರ ಊಟ. ದರ್ಶನ್ಗೆ ರಾತ್ರಿ ಊಟಕ್ಕೆ 2 ಚಪಾತಿ ಮತ್ತು ಪಲ್ಯ, 355 ಗ್ರಾಂ ಅನ್ನ, 650 ಗ್ರಾಂ ಸಾಂಬಾರ್, 205 ಗ್ರಾಂ ಮಜ್ಜಿಗೆ. ಸಾಮಾನ್ಯ ಕೈದಿಗಳಿಗೆ ಕೊಡುವ ಆಹಾರವನ್ನು ಸೇವಿಸಿದ ದರ್ಶನ್. ಬಿಂದಾಸ್ ಲೈಫ್ ಲೀಡ್ ಮಾಡಿದಂತಹ ದರ್ಶನ್ಗೆ ಗ್ರಾಮ್ ಲೆಕ್ಕದಲ್ಲಿ ಊಟ. ಬೆಳಗ್ಗೆ ಎಂದಿನಂತೆ ಜೈಲಿನ ಮೆನು ಪ್ರಕಾರ ಉಪಹಾರ. ಮಧ್ಯಾಹ್ನದ ಊಟಕ್ಕೆ ಮುದ್ದೆ, ಅನ್ನ, ಸಾಂಬಾರ್, ಮಜ್ಜಿಗೆ. ಯಾವುದೇ ರೀತಿಯ ಹೆಚ್ಚುವರಿ ವ್ಯವಸ್ಥೆಗೆ ಅವಕಾಶ ಇಲ್ಲ. ಈಗ ದರ್ಶನ್ಗೆ ಜೈಲಿನ ಮೆನುವಿನಂತೆ ಊಟ ಕೊಡಲಾಗಿದ್ದು, ಜೈಲಾಧಿಕಾರಿಗಳು ಕೊಟ್ಟ ಊಟವನ್ನೇ ದರ್ಶನ್ ಸೇವಿಸಿದ್ದಾರೆ. ದರ್ಶನ್ ಸೆಲ್ನಲ್ಲಿ ಏನಿದೆ? ಸಾಮಾನ್ಯ ಕೈದಿಗಳಿರುವಂತಹ ಸೆಲ್ನಲ್ಲಿಯೇ ನಟ ದರ್ಶನ್ ಇದ್ದಾರೆ. ಬಾಯಾರಿಕೆ ಆದ್ರೆ ಮಡಿಕೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಲಾಗಿದೆ. ದರ್ಶನ್ ಸೆಲ್ನಲ್ಲಿ ಫ್ಯಾನ್, ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಮಲಗಲು ಒಂದು ಹಾಸಿಗೆ ಇದೆ, ಬೆಡ್ಶೀಟ್ ಹಾಗೂ ದಿಂಬು ಕೂಡ ಇದೆ. ಬೇರೆ ಕೈದಿಗಳ ಜೊತೆಗೆ ಯಾವುದೇ ಕಾರಣಕ್ಕೂ ಸಂಪರ್ಕ ಸಾಧ್ಯವಿಲ್ಲ. ಇಡೀ ದೇಶದಲ್ಲಿಯೇ ಅತಿ ಕಟ್ಟು ಮತ್ತು ಕಠಿಣ ಜೈಲುಗಳ ಪೈಕಿ ಅಂಡಮಾನ್ ಜೈಲು ಹೊರತುಪಡಿಸಿದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲು 2ನೇ ಸ್ಥಾನ ಪಡೆದಿದೆ. ಯಾಕೆಂದ್ರೆ ಇಲ್ಲಿ ಬಹುತೇಕ ನಟೋರಿಯಸ್ಗಳನ್ನ, ಹೆಚ್ಚುವರಿ ಶಿಕ್ಷೆ ಅನ್ನುವ ರೀತಿಯ ಖೈದಿಗಳನ್ನ ತಂದಿಡಲಾಗ್ತಿತ್ತು. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಡವಟ್ಟು ಮಾಡಿಕೊಂಡಿರುವುದಕ್ಕೆ ದರ್ಶನ್ ಅವರನ್ನ ಇಲ್ಲಿಗೆ ಕಳುಹಿಸಿಕೊಡಲಾಗಿದೆ. ಅಲ್ಲದೆ ಬೇರೆ ಖೈದಿಗಳ ಜೊತೆಗೆ ಸಂಪರ್ಕ ಸಾಧ್ಯವಿಲ್ಲದ ಕಾರಣ ದರ್ಶನ್ ಜೈಲಿನಲ್ಲಿ ಒಬ್ಬಂಟಿಯಾಗಿಯೇ ದಿನವನ್ನ ದೂಡಬೇಕಿದೆ. ಅಲ್ಲದೆ ಸಾಮಾನ್ಯ ಖೈದಿಗಳಂತೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಹಾಗೂ ರಾತ್ರಿ ಊಟವನ್ನ ಸೇವಿಸಲೇಬೇಕಿದೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.